ಒಂದು ಓಟು ನೇಷನ್ ಬಿಲ್ಡಿಂಗಲ್ಲಿ ತುಂಬ ಹೆಲ್ಪ್ ಮುಖ್ಯ ಮಾಡೋ ಯಾವ ಓಟ್ ಹಾಕಿದ್ರು ನಾವು ಹಿಂಗೆ ಇರ್ತೀವಿ ಹಾಕ್ತಾಯಿರು ಹಿಂಗೆ ಇರ್ತೀವಿ. ಓಟ್ ಈಸ್ ಅ ಇಂಟಿಗ್ರಲ್ ರೈಟು, ಅದನ್ನ ಹಾಕಲೇಬೇಕು. ಮುಖ್ಯ ಅನ್ಕೊಂಡು ಹಾಕ್ತೀವಿ, ಅವರು ಜನಗಳ ಬಗ್ಗೆ ಮುಖ್ಯವಾಗಿ ನೋಡ್ಬೇಕಲ್ಲ, ನಾವು ಎಲ್ಲ ನೋಡಿ ಸಾಕಾಗ್ಬಿಡೈತೆ. ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಮಾಡಿಬಿಡಿ. ಎಲ್ಲರೂ ಬಂದರೆ ಗಿಮಿಕೆ ಮಾಡೋದು ಅವ್ರ ಸ್ವಾರ್ಥಕ್ಕೋಸ್ಕರ. ಪಾರ್ಟಿನೂ ಇಂಪಾರ್ಟೆಂಟ್ ಅಲ್ಲ, ಅಟ್ಲೀಸ್ಟ್ ಆ ಏರಿಯಾದು ಪರ್ಸನ್ನು ಕೆಪೇಬಲ್ ಇದಾನ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಏರಿಯಾದಲ್ಲಿ ನನಗೆ ಓಟೇ ಬಿದ್ದಿಲ್ಲ, ನೀರೇ ಕೊಡಲ್ಲ. ಫ್ರೀ ಕೊಡ್ತಾರಂತ ಮಾಡಕ್ಕೆ ಹೋಗ್ಬಾರ್ದು. ಫ್ರೀ ಬೀಸು ಹೆಲ್ಪ್ ಆಗಲ್ಲ. ಓಟ್ ಹಾಕೋರಿಗೆ ಅನಲೈಸ್ ಮಾಡಿ, ಪ್ರೀವಿಯಸ್ ರಿಪೋರ್ಟ್ಸ್ ನೋಡಿ, ಆಮೇಲೆ ಫೀಡ್ಬ್ಯಾಕ್ಸ್ ತೊಗೊಳ್ಳಿ. ವೆರಿ ಇಂಪಾರ್ಟೆಂಟು ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಮಾಡಿಬಿಡಿ. ಯಾಕಂದರೆ ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸು ಇವಾಗ ಏನಾದರೂ ಶಾರ್ಟ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ, ಆದರೆ ಲಾಂಗ್ ಟರ್ಮ್ ಇಫೆಕ್ಟ್ಸು ತುಂಬ ಡಿಸಾಸ್ಟರ್ ಆಗಿರುತ್ತೆ. ಸೊ ಕಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಮಾಡಿಬಿಡಿ. ಪಾರ್ಟಿನೂ ಇಂಪಾರ್ಟೆಂಟ್ ಅಲ್ಲ, ಅಟ್ಲೀಸ್ಟು ಆ ಏರಿಯಾದು ಪರ್ಸನ್ನು ಕೆಪೇಬಲ್ ಇದಾನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಟಿ ಯಾವುದಾದ್ರೂ ಇರ್ಬೋದು. ಸೊ ಇದೇ ಪಾರ್ಟಿ ಅದೇ ಪಾರ್ಟಿ ಅಂತಲ್ಲ, ಆ ಏರಿಯಾದಲ್ಲಿ ವರ್ಕ್ ಆಗಿರಬೇಕು, ಏನಾದರೂ ಡೆವಲಪ್ಮೆಂಟ್ಸ್ ಆಗಿರಬೇಕು, ಏನಾದರೂ ಚೈಲ್ಡ್ ಕೇರು, ವುಮೆನ್ ಎಂಪವರ್ಮೆಂಟು, ಎಜುಕೇಷನ್ನು, ಬೇಸಿಕ್ ಫೆಸಿಲಿಟೀಸು, ರೋಡ್ ಇನ್ಫ್ರಾಸ್ಟ್ರಕ್ಚರು, ಮಿನಿಮಮ್ ಶೆಲ್ಟರು, ಸೊ ಡ್ರೈನೇಜ್ ಸಿಸ್ಟಮು. ಸೊ ಆ ಥರ ಏನಾದರೂ ವರ್ಕ್ ಆಗಿರಬೇಕು. ಸುಮ್ಮನೆ ಫ್ರೀ ಕೊಡ್ತಾರಂತ ಮಾಡೋಕ್ಕೆ ಹೋಗ್ಬಾರ್ದು. ಫ್ರೀ ಬೀಸು ಹೆಲ್ಪ್ ಆಗಲ್ಲ. ಒಂದು ಓಟು ನೆಕ್ಸ್ಟ್ 10-15 ಇಯರ್ಸ್ ಡಿಪೆಂಡ್ ಮಾಡುತ್ತೆ. ನೆಕ್ಸ್ಟ್ 10-15 ಇಯರ್ಸ್ ಕಂಟ್ರಿ ಹೇಗಿರುತ್ತಂತ, ಅಂದರೆ ಇಟ್ ಗಿವ್ಸ್ ಒಂಥರ ಬ್ಲೂ ಪ್ರಿಂಟು. ಒಂದು ಓಟು ನೇಷನ್ ಬಿಲ್ಡಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಓಟಿಂದ ಏನು ಬೇಕಾದರೂ ಆಗ್ಬೋದು. ಸೊ ಒಂದು ಓಟ್ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಲವೊಂದು ಸಲ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಬರಲ್ಲ. ಸೊ ಒಂದು ಓಟ್ ಕೂಡ ಕ್ರೂಷಲ್ ಆಗುತ್ತೆ, ತುಂಬ ಕ್ರೂಷಲ್ ಆಗುತ್ತೆ. ಯಾಕಂದರೆ ಓಟ್ ಈಸ್ ಅ ಇಂಟಿಗ್ರಲ್ ರೈಟು. ಸೊ ಅದನ್ನ ಹಾಕಲೇಬೇಕು. ಮ್ಯಾಮ್, ಇದು ಆ್ಯಕ್ಚುಲಿ ಯಾವ ಪಾರ್ಟಿ ಏನು ಅನ್ನೋಕ್ಕಿಂತನೂ ಇವು ಗ್ಯಾರಂಟೀಸ್ ಏನು ಕೊಡ್ತಾರಲ್ಲ, ಆ ಗ್ಯಾರಂಟೀಸು ತುಂಬ ಸೆಲೆಕ್ಟಿವ್ ಆಗಿರಬೇಕು. ಸೆಲೆಕ್ಟಿವ್ ಅಂದರೆ ಇಟ್ ಶುಡ್ ಬಿ ಓನ್ಲಿ ಫಾರ್ ಪುವರ್ ಪೀಪಲು, ವುಮನ್ನು, ಪ್ರೆಗ್ನೆನ್ಸಿ ಆ್ಯಂಡ್ ಓಲ್ಡ್ ಏಜ್ ಪೀಪಲು. ಈ ಕಂಟ್ರಿದಲ್ಲಿ ಮೋಸ್ಟ್ 3 ಪ್ರೋನ್ಡ್ ಸೆಕ್ಟರ್ಸ್ ಅಂದರೆ ವುಮನ್ನು, ಚಿಲ್ಡ್ರನ್ನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಓಲ್ಡ್ ಏಜ್ ಪೀಪಲು. ಓಲ್ಡ್ ಏಜ್ ಪೀಪಲು, ನಂಬರ್ ಆಫ್ ಪೀಪಲ್ ಗೆಟಿಂಗ್ ಓಲ್ಡ್ ಈಸ್ ಮೋರ್. ಇವಾಗ ಸ್ಟ್ಯಾಟ್ಸ್ ನೋಡಿದ್ರೆ ಓಲ್ಡ್ ಏಜ್ ಪೀಪಲ್ ತುಂಬ ಜನ ಆಗ್ತಿದ್ದಾರೆ. ಸೊ ಪ್ರೋಗ್ರಾಮ್ಸು, ಶೆಡ್ಯೂಲ್ಸು, ಸ್ಕೀಮ್ಸು ಏನು ಇಂಪ್ಲಿಮೆಂಟ್ ಮಾಡಿದ್ರೂ ಇಟ್ ಶುಡ್ ಬಿ ಓನ್ಲಿ ಫಾರ್ ದೋಸ್ ಡಿಪ್ರೈವ್ಡ್ ಪ್ಲೇಸಸ್, ಪೀಪಲ್, ಪುವರ್ ಪೀಪಲ್. ಇವಾಗ ಸ್ಕೀಮ್ಸು ಎಲ್ರಿಗೂ ಕಾಮನಾಗಿ ಕೊಟ್ಟರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಆ್ಯಕ್ಚುಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಪುವರ್ ಪೀಪಲ್. ಯಾಕಂದರೆ ರಿಚ್ ಇರೋರು ಆಲ್ರೆಡಿ ರಿಚ್ ಇರ್ತಾರೆ. ಸೊ ನಾವು ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದ್ರಾಗೇನು ಇಟ್ಸ್ ನಾಟ್ ವರ್ತ್ ಇಟ್. ಅದೇನು ಅಷ್ಟು ಯೂಸ್ ಆಗೋಲ್ಲ. ಸೊ ರಿಚ್ ಇರೋರ್ಗೆ ಏನಿಲ್ಲ, ಆದರೆ ಸ್ಕೀಮ್ಸು ಬೆಟರು. ಆದರೆ ಸ್ಕೀಮ್ಸ್ ಶುಡ್ ಬಿ ಓನ್ಲಿ ಫಾರ್ ಸ್ಪೆಸಿಫಿಕ್ ದೋಸ್ ಪೀಪಲ್ ಹೂ ಡಿಸರ್ವ್ ಇಟ್. ಯಾವ ಡಿಸರ್ವ್ ಇಟ್. ಮ್ಯಾಮ್, ಏನಾಗುತ್ತೆ, ಇದು ಕಂಪ್ಲೀಟ್ಲಿ ರಾಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕಂಟ್ರಿಯಲ್ಲಿ ಇಲ್ಲಿಟ್ರಸಿ ರೇಟು ಜಾಸ್ತಿ ಇದೆ. ಸೊ ಅದು ಒಂದು ಫ್ಯಾಕ್ಟರ್ ಆಗುತ್ತೆ. ಆ್ಯಕ್ಚುಲಿ ಅದು ರಾಂಗ್. ದ್ಯಾಟ್ ಈಸ್ ಅ ರಾಂಗ್ ವೇ ಆಫ್ ವೋಟಿಂಗು. ಮೇಡಮ್, ಯಾವ ಮುಖ್ಯ ಮೇಡಮ್, ಯಾವ ಓಟ್ ಹಾಕಿದ್ರು ನಾವು ಹಿಂಗೆ ಇರ್ತೀವಿ ಹಾಕ್ತಾಯಿರು ಹಿಂಗೆ ಇರ್ತೀವಿ. ಯಾವ್ದು ಮುಖ್ಯ ಮೇಡಮ್? ಓಟ್ ಹಾಕೋದು ಮುಖ್ಯ ಅನ್ಕೊಂಡು ಹಾಕ್ತೀವಿ, ಅವರು ಜನಗಳ ಬಗ್ಗೆ ಮುಖ್ಯವಾಗಿ ನೋಡ್ಬೇಕಲ್ಲ, ಅವ್ರು ಯೋಗಕ್ಷೇಮ ನೋಡ್ಬೇಕಲ್ಲ ಜನಗಳದ. ಓಟ್ ಹಾಕದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಟ್ ಹಾಕದೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಯಾವ ತಲೆನೋವು ಇರಲ್ಲ, ಆರಾಮಾಗಿರ್ತಾರೆ ಅಂತ ಹೇಳ್ತೀನಿ. ಆರಾಮಾಗಿರ್ತಾರೆ, ಅಷ್ಟೇ ಟೆನ್ಷನ್ ಇದ್ದೀರಾ. ಹೌದು, ನಾನು ಅಷ್ಟೇ ಮೇಡಮ್, ನಾನು ಯಾವ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎಲ್ಲ ನೋಡಿ ಸಾಕಾಗ್ಬಿಡೈತೆ. ನಾವು ಯಾವುದಕ್ಕೂ ಓಟ್ ಹಾಕಲ್ಲ. ನನಗೆ ಇಷ್ಟನೇ ಇಲ್ಲ, ಹಾಕೋದಿಲ್ಲ. ಯಾವ ಹಕ್ಕು ಮೇಡಮ್? ಯಾವ ಹಾಕಿದ್ರೇನು ಏನು? ಯಾವ ಹಕ್ಕು ಇರ್ಬೋದು, ಒಪ್ಕೊಳ್ಳೋ ಹಕ್ಕೇ. ಹಾಕ್ರೆ ಏನು ಪ್ರಯತ್ನ? ಬೇಸರ ಅಂದರೆ ಇನ್ನೇನು ಮೇಡಮ್? ಇವಾಗ ನಮ್ಮ ಏರಿಯಾದಲ್ಲೇ ನೀನು ಓಟ್ ಹಾಕಿಲ್ಲ, ನಿಮ್ಮ ಏರಿಯಾದಲ್ಲಿ ನನಗೆ ಓಟೇ ಬಿದ್ದಿಲ್ಲ, ನೀರೇ ಕೊಡಲ್ಲ ಅಂತ ಇದ್ದಾರೆ. ನಮ್ಮ ಏರಿಯಾದ, ನಾನು ಹೆಸರು ಹೇಳಲ್ಲ ಅಂತ ಇದ್ದಾರೆ. ಏನು ಹೇಳ್ತೀರ ಅದಕ್ಕೆ? ಒಬ್ಬರಾರು ಓಟ್ ಹಾಕಿರಲ್ಲ ನಮ್ಮ ಏರಿಯಾದವರು, ಹಂಗಂತ ಇನ್ನೇನಕ್ಕೆ ಹಾಕ್ಬೇಕು ಓಟ್? ಮತ್ತೆ ಕುಕ್ಕರು, ಅನ್ನದಾಸೆಗೆಲ್ಲ ಓಟ್ ಹಾಕ್ತಾರಲ್ಲ ಜನ, ಅವ್ರಿಗೆ ಅವಾಗ ಚೆನ್ನಾಗಿ, ಅದೇ ಕುಕ್ಕರ್ ಬೇಯಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ತಲೆನೋವು ಬಾಧೆ ಬೀಳಲೇಬೇಕು, ಅವಾಗ ಖುಷಿಗೆ ಈಸ್ಕೊಳ್ತಾರೆ ಅಷ್ಟೇ. ಆಮೇಲೆ ತಲೆನೋವು ಬಾಧೆ ಬೀಳ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಗಿಮಿಕೆ ಮೇಡಮ್, ಯಾವ್ದು ಗಿಮಿಕ್ಕಿಲ್ಲ, ಎಲ್ಲ ಗಿಮಿಕೆ ಮಾಡೋದು. ಯಾರು ಬಂದ್ರೂ ಗಿಮಿಕೆ ಮಾಡೋದು ಅಲ್ವಾ? ಎಲ್ಲರೂ ಬಂದರೆ ಗಿಮಿಕೆ ಮಾಡೋದು ಅವ್ರ ಸ್ವಾರ್ಥಕ್ಕೋಸ್ಕರ.
ಇವಾಗ ಓಟ್ ಹಾಕಲ್ವಾ ಹಾಗಾದ್ರೆ ನೀವು? ನಾನು ಹಾಕೋದು 2 ವರ್ಷ ಬಿಟ್ಟೇ ಬಿಟ್ಟಿದ್ದೀನಿ ಮೇಡಮ್. ಹಾಕೋದಿಲ್ಲ ನಾನು ಬಿಟ್ಟೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ನನಗೇನು ಅನ್ನಿಸ್ತಾ ಇಲ್ಲ. ಅವರೇ ಮಾಡೋ ದೊಡ್ಡ ತಪ್ಪು, ನಂದ್ಯಾವ ತಪ್ಪಿದೆ ಅಲ್ವಾ? ಅವ್ರು ಮಾಡ್ತಾರೆ ಅದು ದೊಡ್ಡ ತಪ್ಪು, ನಂದೇನು ತಪ್ಪಿದೆ? ಇವಾಗ ನೀವು ಅವ್ರು ಸಾವಿರಾರು ತಪ್ಪು ಮಾಡ್ತಾರೆ, ನಾನು ಒಂದೇ ತಪ್ಪು ಓಟ್ ಹಾಕಿಲ್ಲ ಅಷ್ಟೇ. ಮೇಡಮ್ ನಮಗೆಲ್ಲ ನಮಗೆಲ್ಲ ಚೆನ್ನಾಗಿ ಇದು ಇಷ್ಟ ಇರುತ್ತೆ ಎಲ್ಲ ನಮಗೆ ಜನಗಳು ನೋಡಬೇಕು ಅಂತ. ಅವ್ರು ನೋಡಲ್ವಲ್ಲ ಮೇಡಮ್. ಇವಾಗ ನನಗೆ ಒಳ್ಳೆ ಕೆಲಸ ಕೊಡಿಸ್ತಾರಾ? ಏನಿಲ್ವಲ್ಲ. ಏನು ಓಟ್ ಹಾಕಿದ್ರು ಹಿಂಗೆ ಇರೋದು, ಹಾಕದೇ ಇದ್ರು ಹೀಗೆ ಇರೋದು. ಕ್ವಶನ್ ನಾವು ಕೇಳೋಕೆ ಹೋಗಿದ್ವಲ್ಲ ನೀರು, ಅವ್ರು ಹೇಳಿದ್ರಲ್ಲ ಸರಿಯಾಗಿ ನಿಮ್ಮ ಓಟೇ ಬಿದ್ದಿಲ್ಲ ನೀರು ಕೊಡಲ್ಲ ಅಂತ. ಯಾವ ವರ್ಷಕ್ಕೆ ಬಂದರೂ ಅಷ್ಟೇ, ವರ್ಷಕ್ಕೆ 5 ಸರಿ ಓಟ್ ಹಾಕಿದ್ರು ಅಷ್ಟೇ, ಏನೂ ಇಲ್ಲ. ಇದ್ದಂಗೆ ಹೇಳ್ತೀವಿ ಅಷ್ಟೇ, ಏನಿಲ್ಲ.